ಎಲ್ರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಕ್ವಿಕ್ ಆ್ಯಂಡ್ ಈಸಿ ನಾರ್ತ್ ಕರ್ನಾಟಕದ ಸ್ಪೆಷಲ್ ಜೋಳದ ಹಿಟ್ಟಿನ ಚಕ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಚಕ್ಲಿನ ಕ್ವಿಕ್ಕಾಗಿ ಕೇವಲ 10 ನಿಮಿಷದಲ್ಲಿ ಮಾಡಬಹುದು. ಸಾಮಾನ್ಯವಾಗಿ ಯಾವುದೇ ಚಕ್ಲಿ ಮಾಡಬೇಕಾದ್ರೆ ಚಕ್ಲಿ ಸ್ವಲ್ಪ ಕ್ರಿಸ್ಪ್ ಆಗೋಕ್ಕೆ ಅದಕ್ಕೆ ಎಣ್ಣೆ, ಬೆಣ್ಣೆ ಅಥವಾ ಸೋಡಾ ಹಾಕ್ತಾರೆ. ಇದ್ಯಾವುದನ್ನು ಹಾಕದೆ ಇವತ್ತು ಕ್ರಿಸ್ಪಿಯಾಗಿ ಹೇಗೆ ಚಕ್ಲಿ ಮಾಡೋದು ಅಂತ ನೋಡೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಜೋಳದ ಹಿಟ್ಟಿನ ದಿಢೀರ್ ಚಕ್ಲಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. 1 ಅಳತೆ ಅಥವಾ 1 ಕಪ್ನಷ್ಟು ಜೋಳದ ಹಿಟ್ಟು, 2 ಸ್ಪೂನು ಎಳ್ಳು, 1 ಸ್ಪೂನ್ ಧನಿಯಾ, 1 ಸ್ಪೂನ್ ಅಜ್ವಾಯಿನ್ ಅಥವಾ ಓಂಕಾಳು, 1 ಸ್ಪೂನ್ ಜೀರಿಗೆ, 1ರಿಂದ 2 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಇಂಗು, 1 ಕಪ್ ನೀರು. ಯಾವ ಕಪ್ಪಲ್ಲಿ ನೀವು ಜೋಳದ ಹಿಟ್ಟನ್ನು ಅಳತೆ ಮಾಡಿ ತಗೊಂಡಿರ್ತೀರ ಅದೇ ಸೇಮ್ ಕಪ್ನಲ್ಲಿ 1 ಕಪ್ನಷ್ಟು ನೀರು ತಗೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಕ್ಲಿ ಫ್ರೈ ಮಾಡೋಕ್ಕೆ ಎಣ್ಣೆ. ಫ್ರೆಂಡ್ಸ್, ಜೀರಿಗೆ, ಧನಿಯಾ, ಅಜ್ವಾಯಿನ್, ಅಚ್ಕಾರದ ಪುಡಿ ಇವನ್ನೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕ ಹಾಕಿ ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಫಸ್ಟು ಒಂದು ಕುಕ್ಕರ್ ಪಾತ್ರೆಯಲ್ಲಿ ಜೋಳದ ಹಿಟ್ಟನ್ನು ಹಾಕಿ ನೀರು ಹಾಕ್ತೇನೆ. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುಕ್ಕರಲ್ಲಿ 3 ವಿಷಲ್ ಕೂಗಿಸ್ಕೊಳ್ಳಿ. ಕುಕ್ಕರ್ ತಳದಲ್ಲಿ ಮಾತ್ರ ನೀರು ಹಾಕಬೇಕು, ಹಿಟ್ಟಲ್ಲಿ ನೀರು ಹಾಕಬಾರ್ದು. ಈ ಥರ ಮಾಡೋದ್ರಿಂದ ಹಿಟ್ಟು ಪಳ್ಳಾಗುತ್ತೆ, ಅದರಿಂದ ಚಕ್ಲಿ ತುಂಬಾ ಕ್ರಿಸ್ಪಿ ಮತ್ತು ಟೇಸ್ಟಿ ಆಗುತ್ತೆ. ಅಷ್ಟೇ ಅಲ್ಲದೆ ಹಿಟ್ಟಿಗೆ ನಾವು ಬೆಣ್ಣೆ, ಎಣ್ಣೆ ಮತ್ತು ಸೋಡಾ ಹಾಕುವ ಅವಶ್ಯಕತೆ ಇಲ್ಲ. ಕುಕ್ಕರ್ ರೆಡಿ ಆಗೋವರೆಗೂ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಧನಿಯಾ, ಜೀರಿಗೆ ಮತ್ತು ಅಜ್ವಾಯಿನ್ ಹಾಕಿ ನೈಸಾಗಿ ಪುಡಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಾರ್ಕೆಟದ ಮಸಾಲೆ ಪುಡಿ ಅಥವಾ ಮುಂಚೆ ರೆಡಿ ಮಾಡಿಟ್ಟಿದ್ದ ಮಸಾಲೆ ಪುಡಿನ ಯೂಸ್ ಮಾಡಬೇಡಿ. ಚಕ್ಲಿ ಮಾಡುವಾಗಲೇ ಫ್ರೆಶ್ ಆಗಿ ಧನಿಯಾ ಅದೆಲ್ಲ ಪುಡಿ ಮಾಡ್ಕೊಳ್ಳಿ, ಅಂದ್ರೆ ಚಕ್ಲಿ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಈ ರೆಡಿಯಾದ ಮಸಾಲೆ ಪುಡಿನ ಸೈಡಿಗೆ ಎತ್ತಿಡಿ. ಕುಕ್ಕರ್ ಫುಲ್ ಕೂಲ್ ಆದ ನಂತರ ಈಗ ಜೋಳದ ಹಿಟ್ಟನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಚಾನ್ಸ್ಕೋಬೇಕು. ಫ್ರೆಂಡ್ಸ್, ಈ ಚಕ್ಲಿ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನಷ್ಟು ನಾರ್ತ್ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಿಟ್ಟನ್ನು ಚಾನ್ಸಿದ ನಂತರ ನೆಕ್ಸ್ಟ್ ಇವಾಗ ಒಲೆ ಮೇಲೆ ಹಿಟ್ಟಿಗೆ ನೀರು ಕಾಯಕ್ಕಿಡಿ. ನೀರು ಬಿಸಿಯಾಗೋವರೆಗೂ ಈ ಕಡೆ ಹಿಟ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಇಂಗು ಮತ್ತು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡ ಮಸಾಲೆ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ನೀರು ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಗ್ಯಾಸ್ ಆಫ್ ಮಾಡಿ. ನಿಧಾನ ಈ ಬಿಸಿನೀರನ್ನು ಹಿಟ್ಟಲ್ಲಿ ಹಾಕಿ ಸ್ಪೂನಿಂದ ಮಿಕ್ಸ್ ಮಾಡಿ. ಎಲ್ಲ ನೀರನ್ನು ಒಟ್ಟಿಗೆ ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ತುಂಬ ಬಿಸಿ ಇರುತ್ತೆ, ಕೇರ್ಫುಲ್ ಆಗಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಹಿಟ್ಟನ್ನು ಒಂದು 5 ನಿಮಿಷ ತಣ್ಣಗಾಗಲು ಬಿಡಿ. ಫ್ರೆಂಡ್ಸ್, ಇವಾಗ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ. ಫುಲ್ ತಣ್ಣಗಾಗುವವರೆಗೂ ಬಿಡಬಾರ್ದು, ಸ್ವಲ್ಪ ಬಿಸಿ ಇರುವಾಗಲೇ ಹಿಟ್ಟನ್ನು ಕಲಿಸ್ಬೇಕು. ನೆಕ್ಸ್ಟ್ ಇವಾಗ ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಂಗೈಯಿಂದ ಈ ಥರ ಚೆನ್ನಾಗಿ ಒತ್ತಿ ಒತ್ತಿ ಜೋಳದ ಹಿಟ್ಟನ್ನು ಚೆನ್ನಾಗಿ ಕಲಸಿ. ಜೋಳದ ರೊಟ್ಟಿ ಮಾಡಬೇಕಾದ್ರೆ ಹೇಗೆ ನಾವು ಹಿಟ್ಟನ್ನು ಕಲಿಸ್ತೀವೋ ಅದೇ ಥರ ಇದನ್ನು ಚೆನ್ನಾಗಿ ಒತ್ತಿ ಒತ್ತಿ ನಾದಬೇಕು, ಅಂದ್ರೇ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಎಷ್ಟು ಚೆನ್ನಾಗಿ ಒತ್ತಿ ಒತ್ತಿ ನಾದ್ತೀರ ಅಷ್ಟು ಚಕ್ಲಿ ಚೆನ್ನಾಗಾಗುತ್ತೆ. ಹಿಟ್ಟು ನಾದುವಾಗ ತುಂಬ ಡ್ರೈ ಅನಿಸಿದರೆ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ನಾದಿ. ಹಿಟ್ಟನ್ನು ಚೆನ್ನಾಗಿ ನಾದಿದ ನಂತರ 2 ಭಾಗ ಮಾಡಿ. ಒಂದು ಭಾಗನ ಚಕ್ಲಿ ಮನೆಯಲ್ಲಿ ಹಾಕಿ. ಚಕ್ಲಿ ಮನೆಗೆ ಮುಂಚೆನೇ ಎಣ್ಣೆ ಹಚ್ಚಿಟ್ಕೊಂಡಿರಬೇಕು. ಆಮೇಲೆ ಈ ಥರ 2 ಚಿಕ್ಕ ಪ್ಲೇಟಿಗೆ ಕೂಡ ಎಣ್ಣೆ ಹಚ್ಚಿಟ್ಟಿರಬೇಕು. ಈಗ ಈ ಚಿಕ್ಕ ಪ್ಲೇಟ್ಗಳ ಮೇಲೆ ಚಕ್ಲಿನ ನಿಧಾನ ಹಾಕಿ. ಈ ಥರ ಚಿಕ್ಕ ಪ್ಲೇಟ್ಗಳನ್ನು ಯೂಸ್ ಮಾಡೋದ್ರಿಂದ ಚಕ್ಲಿನ ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಕಷ್ಟ ಆಗಲ್ಲ.
ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಈ ಥರ ಪ್ಲೇಟ್ನಿಂದ ಚಕ್ಲಿನ ಕೈಯಲ್ಲಿ ತಗೊಂಡು ಎಣ್ಣೆಯಲ್ಲಿ ನಿಧಾನ ಬಿಡಿ. ಇದೇ ರೀತಿ ಎಲ್ಲ ಚಕ್ಲಿಗಳನ್ನು ಮಾಡಿ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡಿ. ಚಕ್ಲಿ ಫುಲ್ ತಣ್ಣಗಾದ ನಂತರ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು 8ರಿಂದ 10 ದಿನಗಳವರೆಗೂ ಸಂಜೆ ಟೀ ಜೊತೆ ಚಕ್ಲಿನ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಗರಿ ಗರಿ ಜೋಳದ ಹಿಟ್ಟಿನ ಚಕ್ಲಿ ರೆಡಿಯಾಗಿದೆ. ಈ ಚಕ್ಲಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.